ಈಗ ಎಷ್ಟು ಕೆ ಜಿ ಮಾಡಿರ್ತೀರಿ ಹೋಗಿದೆ ಒಮ್ಮೆ? 2-3 ಕೆ ಜಿ. 2-3 ಕೆ ಜಿ ಮಾಡ್ತೀರ ಒಮ್ಮೆ? ಹಾಂ. ಫುಲ್ ಆಗ್ಬೇಕಾರೆ ಎಷ್ಟು ಟೈಮ್ ಎಷ್ಟು ತೊಗೊತೈತ್ರಿ? ಅರ್ಧ ತಾಸ್ನಾಗ ಮುಗಿದ್ವಿ. ಬಟ್ ಜನದ ಮ್ಯಾಗ ಅನ್ನಂಗತ್ರಿ. ಜನ ಯಾವ ರೀತಿ ಬರ್ತದೆ ಅದ್ರ ಮ್ಯಾಗಿದ್ದ ಅನ್ನಂಗ. ಕೆಲವೊಂದು ಟೈಮ್ ಏನೋ ತಡ ಆದ್ರೂ ಸದ್ಯಕ ಲಾಸ್ಟ್ 10:30. 10:30. ಹ್ಞೂ 10:30 ಲಾಸ್ಟ್ ಆಟೋ ತಗೊಂಡು ಫುಲ್ ಆಗತ್ತುಟು ಎಷ್ಟು 2.5 ಕೆ ಜಿ. ಹಾಂ 2 ಕೆ ಜಿ. 2 ಕೆ ಜಿ ಎಲ್ಲ ಮನ್ಯಾಗ ಮಾಡ್ಕೊಂಬಂದು ಬಿಟ್ಟಿರ್ತೀರಿ ಒಟ್ಟು? ಯೂಟ್ಯೂಬ್ನಾಗ ಹಾಕ್ತೀರಿ ನೀವು? ಹಾಂ ಯೂಟ್ಯೂಬ್ ರೀ. ಕಾದತ್ರಿ ಈಗ? ಇದಕ್ಕೆ ಮಸಾಲೆ ಹೋರಿ ಏನಿದಕ್ಕೆ ಕೈ ಎತ್ತಿರಲ್ಲ ಏನಿದ್ದಾಗದ? ಹಾಂ ಹಿಂಗೆ ಎಣ್ಣೆಯಾಗ ಕೈ ಎತ್ತಿರಲ್ಲ? ಇದೇನ್ರಿ ನಿಮ್ದು ನ್ಯಾಚುರಲ್ ಪವರ್ ಐತೇನ್ರಿ ಏನಾರ? ಇಲ್ಲ. ಹಾಂ ಮತ್ತು ಕೈ ಎತ್ತಿರಲ್ಲ ಹಿಂಗ್ಯಾಂಗದ? ರೂಢಿ ಅದ. ಒಟ್ಟು ನಿಮ್ದೊಂದು ಟ್ಯಾಲೆಂಟ್ ಅನ್ನಂಗತ್ತ ಗಾಡ್ ಗಿಫ್ಟ್. ಎಷ್ಟು ವರ್ಷ ಆಯ್ತು ಮಾಡಕತ್ತೆ? ಒಂದು 9 ವರ್ಷ. 9 ವರ್ಷ ರೀ. ಹ್ಞೂ ಅದಕ್ಕೆ ಮೊದಲು ಏನು ಮಾಡ್ತಿದ್ರಿ? ಚಿಕನ್ ಸೆಂಟರ್ ಮಾಡ್ತೀವಿ. ಹಾಂ ಚಿಕನ್ ಅಷ್ಟ ಮಟನ್ ಏನಿಲ್ಲ ರೀ? ಈ ಸ್ವಂತ ದಂಧ ಮಾಡ್ಬೇಕಂತ ಹೆಂಗೆ ಇದನ್ನ ವಿಚಾರ ಮಾಡಿದ್ರಿ? ನಮ್ಮ ಸುತ್ತ ಇರ್ತದೆ. ಹ್ಞೂ ಏನು ನುಕ್ಸಾನ್ ಬತ್ತು 5 ಬತ್ತು. ಒಟ್ಟು 8 ವರ್ಷ ಆಯ್ತು ಅಂದಂಗತ್ರ ಮಾಡಕತ್ತೆ. ಇದಕ್ಕೆ ಮಾಡಕ್ಕೆ ಏನೇನು ಬಳಸ್ತೀರಿ ಪದಾರ್ಥಗಳು? ಪದಾರ್ಥಗಳು ಸೇರೋಕೆ ಆಗ್ತಿಲ್ಲ. ಹೆಂಗೆ ರೀ? ಅಲ್ಲ ಪೇಸ್ಟ್ ಮತ್ತು ಬೆಳ್ಳುಳ್ಳಿ, ಖಾರ, ಉಪ್ಪು. ಇದನ್ನ ಇಷ್ಟೆಲ್ಲ ಹಾಕಿ ಅದನ್ನ ನೆನೆಸಿಡ್ತೀರನ ಏನಾರ ಮತ್ತೆ? ಇಲ್ಲ ನಾವಂತೂ ನೆನೆಸಿಡ್ತೀವಿ. ಈಗ ಏನು ಆಟೋಮೆಟಿಕ್ಲಿ ತಯಾರು ಮಾಡ್ಕೊಂಡು ತಂದು ಬಿಡ್ತೀರ ಹಂಗೆ? ಈಗ ಬಿಟ್ಟಿರಲ್ಲ ಇದು ಎಷ್ಟೊತ್ತು ಮಟ್ಟ ಇದನ್ನು ಮಾಡಿದ್ರೆ ಕಾಯಿಸಿದ್ರೆ ಇದಕ್ಕೆ ರೆಡಿ ಆಗತ್ತೆ ಇದು? ಎಣ್ಣೆ ಕಾಯ್ತಂದ್ರೆ 30 ಸೆಕೆಂಡ್ನಾಗ ಹಾಕತ್ತೆ. ಓಹೋ ಒಟ್ಟು ಎಣ್ಣೆ ಯಾವ ರೀತಿ ಕಾಯ್ತೈತೆ ಅದ್ರ ಮ್ಯಾಗ ಬರ್ತೈತೆ ಅನ್ನಂಗತ್ರೆ. ಸರ್ಕಾರದವರು ಕಲರ್ ಇದ್ರು ಬ್ಯಾನ್ ಮಾಡ್ಯಾರ. ಈ ಕಲರ್ ಹಾಕಲ್ಲ ಅನ್ನಂಗತ್ರಿ? ಇಲ್ಲ. ಈ ಕಲರ್ ಬದಲಿ ಇದು ಆಗ್ಬೇಕಾದ್ರೆ ಏನು ಯೂಸ್ ಮಾಡ್ತೀರಿ? ಖಾರ. ಓಹೋ ಬೆಸ್ಟ್ ಐಡಿಯಾ ಇದು. ಮತ್ತು ಒಟ್ಟು ಕಲರ್ ಬರ್ಬೇಕಾದ್ರೆ ಒಟ್ಟು ಕೆಂಪು ಖಾರ ಒಂದಿಟ್ಟು ಯೂಸ್ ಮಾಡಿಬಿಟ್ರೆ ಕಲರ್ ಆಗತ್ತೆ. ನಾವೀಗ ಕಲರ್ ಸೇರ್ಸಿರೋದು ಮಾಡಿದ್ದೀವಿ ನಾವು ಅದನ್ನೀಗ. ಇಲ್ಲ ಕೆಂಪು ಖಾರ ಅಂದ್ರೆ ನೀವು ಏನೋ ಹಿಂಗೆ ಹೇಳಿಕಪ್ಪ ಅಂದ್ರೆ ಏನೂ ಗುರ್ತಾಗಂಗಿಲ್ಲ ಅದು. ಹೆಂಗೈತೆ ರೀ? ಇಲ್ಲ ಐತೆ ನೋಡಿರಿ. ಒಟ್ಟು ಇದ ಖಾರ ಯೂಸ್ ಮಾಡ್ತಾರೆ ಅಂದಂಗ. ಇದನ್ನು ಮ್ಯಾಲೆ ತಿನ್ನಕ್ಕೆ ಮಸಾಲೆ ಖಾರ ಇದೆ. ಬಟ್ ಇದೇ ರೀತಿಯಾಗಿ ಕೆಂಪು ಖಾರ ಯೂಸ್ ಮಾಡ್ತಾರೆ ಅದಕ್ಕೆ. ಆ ಮಸಾಲೆನ ಮಿಕ್ಸ್ ಮಾಡಿರ್ತಾರಲ್ಲ ಅದ್ರ ಜೋಡಿ ಹಾಕಿಬಿಡ್ತಾರೆ. ಹಾಂ ಬೆಸ್ಟ್ ಅಲ್ರಿ ಇದು. ಜನಕ್ಕೆ ಒಂದಿಟ್ಟು ಆರೋಗ್ಯ ಸಿಗ್ತೈತೆ ಅದ್ರೇನ್ರ. ಈಗ ಗೌರ್ಮೆಂಟ್ದವ್ರ ತಪಾಸಣೆ ಮಾಡ್ತಾರೆ ಅಂದಂಗಾತ್ರಿ? ಬೇಕಾದಂಗೆ ಮಾಡಲಿಲ್ಲ. ಈ ಮೊದಲು ಬಂದು ಏನು ಭೇಟಿಯಾಗ್ಯಾರ ಅಂದ್ರೆ ಮೊದಲು ಏನಾರ? ಆಗ ಚೆಕ್ ಮಾಡ್ಯಾರ ಎಲ್ಲ? ಅವ್ರ ಮೇಲೆ ಬರ್ತಿರ್ತಾರೆ. ಈಗ ಅದಕ್ಕೆ ಮೊದಲು ನೀವು ಸ್ಟಾರ್ಟಿಂಗ್ ಮಾಡಿದ ಕಲರ್ ಹಾಕ್ತಿದ್ರಿ ಆಗ? ಅವ ಹಾಕ್ತಿದ್ದೆವು. ಈಗ ಏನು ಸ್ವಲ್ಪ ಹಾಕ್ತಿದ್ವು. ಈಗ ಎಷ್ಟು ವರ್ಷ ಹತ್ರ ಬಿಟ್ಟಿದ್ದಾನೆ ಕಲರ್ ಹಾಕೋದ? ಇದೊಂದು 5-6 ತಿಂಗಳು ಈಗೀಗ ರೀ. ಅಂದ್ರೆ ಅವ್ರೇನು ಡಿಪಾರ್ಟ್ಮೆಂಟ್ದವ್ರು ಹೇಳಾನೆ ಬಿಟ್ರಿ ಈಗ? ಹಾಂ ನೀವು ಖಾರ ಹಾಕಾಕತ್ರಿ ಕಲರ್ ಬದಲಿ. ಬೆಸ್ಟ್ ಅಲ್ರಿ ಅದು. ಈ ಕಲರ್ ಸಂಬಂಧ ಅಲ್ಲ ಅದನ್ನು ಹಾಕಿದ್ರೆ ಕಲರ, ಅದೇನು ತಿನ್ನೋ ಸಂಬಂಧ ಅಲ್ಲ, ಜನಕ್ಕೆ ನೋಡೋ ಸಂಬಂಧ ಅಲ್ಲ ಕಲರ್. ಈಗ ಹಂಗೆ ಇದ್ದಪ್ಪ ಅಂದ್ರೆ ಡೌನ್ ಕಾಣ್ತಿರ್ತತೆ. ಅದ್ರ ಬದಲಿ ಒಂದು ಖಾರ ಹಾಕಿದ್ರೆ ಬರೋಬ್ಬರಿ ಇದು ಬೆಸ್ಟ್ ಐಡಿಯಾ. ಒಟ್ಟು ತಲೆ ಹೆಂಗೆ ಓಡಿಸಿದ್ರೆ ಇದನ್ನು? ತಲೆ ಮೊದಲು ನಮ್ಮ ಅಣ್ಣವ್ರು ಮಾಡ್ತಿದ್ರು. ಹಾಂ
ಫಸ್ಟ್ ನಿಮ್ಮ ಮನೆಯವ್ರು ಸ್ಟಾರ್ಟಿಂಗ್ ದಂಧ ಮಾಡಾಕ್ತಿದ್ರಿ ಹಾಂ ಅವ್ರು ಹ್ಞೂ ಅವ್ರಿಗೆ ಬಿಟ್ಟಾರೇನು ರೀ ಈಗ ಬಿಟ್ಟು ಬಿಟ್ಟಾಗ ಹ್ಞೂ ಬಿಟ್ಟು ಬಿರಿಯಾನಿ ಅಂಗಡಿ ಚಾಲು ಮಾಡಿದ್ರು ನಾ ಇದು ಮಾಡಕ್ಕೆ ಇಲ್ಲ ರೀ ಒಟ್ಟು ಇದರಿಂದ ಅನುಕೂಲ ಆಗೈತಲ್ಲ ರೀ ಭಾಳ ಅನುಕೂಲ ಆಗೈತೆ. ಇದು ಇನ್ವೆಸ್ಟ್ಮೆಂಟ್ ಈಗ ಮಾಡ್ತಿರಲ್ಲ ರೀ 2 kg ಈ ಮಸಾಲೆ 2 kg ಚಿಕನ್ ಇದು ಎಣ್ಣೆ ಇದೆಲ್ಲ ಸೇರಿ ನಿಮ್ಮದು ಖರ್ಚು ಎಷ್ಟಾಗತ್ತೆ ರೀ ಒನ್ ಟೈಮ್ ಮಾಡಾಕ್ತಿದ್ದು ಒಂದು ದಿವ್ಸದ್ದು ಭಾಳ ಆದ್ರೆ ಈಗ ಗೌಂಡೇರ್ ಕಾಯಿಗೆ ಹೋಗ್ತೀವಿ ನಾವು ಗೌಂಡೇರ್ ಕಾಯಿಗೆ ಹೋಗೋಕ್ಕಿಂತ ಇದ್ರಾಗ ಅಷ್ಟೇ ಉಳಿತದೆ ಒಂದು 400-500 ಮನುಷ್ಯಾಗ 300-400 ರೂಪಾಯಿ ಉಳಿದ್ರೆ ಇದು ಖರ್ಚು ಎಷ್ಟಾಗತ್ತೆ ರೀ ಇದು ಮಾಡ್ಬೇಕಾದ್ರೆ ಒಂದು ದಿವ್ಸದ್ದು ಏನು ಹಂಗೂ ಇರ್ತದೆ ಹಂಗೂ ಇರ್ತದೆ ನೀವು ಯಾವ ರೀತಿ ಹೆಚ್ಚಿಗೆ ಹೋಗತ್ತೆ ಆ ರೀತಿ ಹೆಚ್ಚಿಗಾಗತ್ತೆ ಹಾಂ ಒಟ್ಟು ನಿಮ್ಗೆ ಒಟ್ಟು ಒಂದು ದಿವ್ಸಕ್ಕೆ ಎಲ್ಲ ತೆಗೆದು ಏಟು ಉಳಿಬೋದು ನಿಮಗೆ ಭಾಳ ಆದ್ರೆ ಒಂದು 400-500 ರೂಪಾಯಿ ಒಟ್ಟು ಏನು ಒಂದು 3-4 ತಾಸು ಆಕತ್ತೇನು ರೀ ಈಗ 6ಕ್ಕೆ ಚಾಲೂ ಮಾಡ್ತೀರಿ ಬಂದು ಹಾಂ ಸಾಕು ಒಂದು 400 ಉಳಿದ್ರೆ ಆತ್ಲ ಒಂದು 4-5 ತಾಸನ್ಯಾಗ ನಡೀತದೆ ಯಾಕಪ್ಪ ಅಂದ್ರೆ ನಿಮ್ಮ ಸಂಜೆ ಮಟ್ಟ ಖಾಲಿನಲ್ಲ ಹಾಂ ಮತ್ತು ರೀ ಏನು ನೀವೇನು ಚಂಚಾಕ ಏನು ಹಚ್ಚಂಗಿಲ್ಲ ಏನಿಲ್ಲ ಒಂದು 4-5 ತಾಸು ತೆಗೆದು ಅಷ್ಟೇ ನೋಡಿರಿ ಚಂಚಾಕ ಏನು ಮಾಡಿದ್ರು ತೆಗ್ದ ನೀವು ಆರಾಮ್ ಫ್ರೀ ಅಡ್ಡಾಡ್ಬೋದು ನೀವು ಸಂಜೆ ಮುಂದೆ ಅಷ್ಟೇ ಚಾಲೂ ಮಾಡಿದ್ರೆ ಆತ್ಲ ಇದು ಕಲರ್ನು ಮಸ್ತ್ ಬಂದಾವ್ರಿ ಮತ್ತು ಕಲರ ಮಸ್ತ್ ಕೆಂಪು ಬಂದತ್ ನೋಡ್ರಿ ಇದ್ರ ಗಿಸೆನಕ ಅಂತಾವ ಏನದ ಇದನ್ನ ಮಾಡ್ತಿರ್ತಾರಲ್ಲ ಗೋಬಿ ಮಂಚೂರಿ ಗಿಸಿ ಆಗೈತೆ ಗೋಬಿಗೆ ಕಟ್ ಮಾಡ್ಯಾರ ಕಲರ್ ಬ್ಯಾನ್ ಮಾಡ್ಯಾರಲ್ರಿ ಅದು ಬ್ಯಾನ್ ಮಾಡ್ಯಾರ ಮತ್ತು ಅದ್ರ ಬದಲು ಏನು ಅವರು ಯೂಸ್ ಮಾಡಕ್ಕೆ ತರ್ಬೇಕ್ರಿ ಏನಾರ ಅವ್ರು ಏನೂ ಯೂಸ್ ಮಾಡಂಗಿಲ್ಲ ಬಟ್ ಅವ್ರು ಏನು ಕಾಮನ್ ಆಗಿ ಖಾರ ಹಾಕಿ ಮಾಡ್ತಾರೆ ಹ್ಞೂ ಇದ್ರಾಗ ಖಾರ ಅದು ಕುಡ್ಸಕ್ಕೆ ಬರಂಗಿಲ್ಲ ಬರೋದು ಅದಕ್ಕೆ ತಪ್ತೈತ್ರಿ ಅದು ಸ್ವೀಟ್ ಬರ್ತೈತೆ ಅದು ಅದು ಸ್ವೀಟ್ನು ಬರ್ತೈತಿ ಆದ್ರೆ ಪೀಸ್ ಬೆಳಗನು ಬರ್ತೈತೆ ಅದು ಕೆಳಗೆ ಖಾರ ಹಾಕಿದ್ರೆ ಕರ್ರಗೆ ಹಾಕತ್ತೆ ಓಹೋ ಕುಡ್ಕೊಳಂಗಿಲ್ಲ ಹಂಗಾರ ಅದು ಇದು ನೋಡ್ರಲ್ಲ ಇದು ಸೇಮ್ ಗೋಬಿ ಗಿಸಿನ ಕಾಣಕತ್ತದ ಇದು ಬೆಸ್ಟ್ ಐಡಿಯಾ ಮಾಡ್ರಿ ಇದನ್ನ ಕಲರ್ ಬದಲಿ ಖಾರ ಹಾಕೋದ್ರಿ ಏನಾರ ಹುಡುಕ್ಬೇಕಲ್ರಿ ಮತ್ತೆ ಇಲ್ಲ ಅಲ್ರಿ ಕೆಲವೊಂದು ಟೈಮ್ ನಮ್ಗೆ ಅಲ್ಲಿ ಹೋಗೋದಿತ್ತಪ್ಪ ಅಂದ್ರೆ ಕೆಲವೊಂದು ದಿವಸ ರಜೆ ಹಾಕಿದ್ರೆ ನೋಡ್ತೈತಿ ಇವು ಒಬ್ರು ಏನ್ರಿ ಮುಂಜಾನೆ ಸಂಜೆ ಮಟ್ಟ ಖಾಲಿನ ಇರ್ತದೆ ಅದ ರಜಾ ಅದ ಚಂಚಕ್ಕೆ ಬೇಕಾದಂಗೆ ನೀವು ಅಡ್ಡಾಡಿ ಎಲ್ಲಿಯಾರು ಹೋಗಿ ಬರ್ಬೋದು ಈಗ ನೀವು ಸಂಜೆ ಮುಂದೆ ಒಂದು ಟೈಮ್ ನಿಂತಿರಪ್ಪ ಒಂದು 4-5 ತಾಸು ಆತ್ರಿ ನೀವು ಚಂಚಕ್ಕೆ ತೆಗೆದಕ್ಕೆ ಹೋಗೋದೇನು ಇದು ಸಂಜೆ ಮುಂದೆ ಒಂದು 4-5 ತಾಸು ಮಾಡಿಬಿಟ್ರೆ ಮುಗಿದು ಹೋತ್ರಿ ನೀವು ಚಂಚಕ್ಕೆ ದುಡುವಂಥದ್ದು ಪ್ರಕಾರ ಸಂಜೆ ಮುಂದೆ 4-5 ತಾಸನೇ ಬರ್ತೈತೆ ರೀ ಅದ ಅನುಕೂಲ ಅಲ್ರಿ ಹೊರಗೆ ಹೋಗೋದೇನು ಇಲ್ಲೇ ಮಾಡೋದೇನು ಇಷ್ಟ ಇದು ನಿಮ್ದು ಇದ್ರದ್ದು ಮನಗಂಡು ಚಲೋ ಅನಿಸ್ತಾರೆ ನಮ್ಮ ಕಲರ್ದ ಹೆಂಗೈತೆ ರೀ ಏನು ಕೆಮಿಕಲ್ ಕಲರ್ ಯೂಸ್ ಮಾಡಂಗಿಲ್ಲ ಅಂದ್ರೆ ಅದು ಬೆಸ್ಟ್ ಐಡಿಯಾ ಮೊದಲು ನಾವು ಇಲ್ಲಿ 1 ಕಿಲೋ 100 ಗ್ರಾಮ್ ಆಯಿಲ್ ದಿವಸ ನಾವು ಹಾಂ ನೋಡ್ರಿ ಮತ್ತೆ ಆಮೇಲೆ ಬೇರೆದವ್ರು ವಿಚಾರ ಮಾಡಿ ಈಗ ಎಲ್ಲರ ಆರೋಗ್ಯ ಬಗ್ಗೆ ವಿಚಾರ ಮಾಡ್ಬೇಕಲ್ರಿ ಅದನ್ನು ನಮ್ದು ಆರೋಗ್ಯ ಬರೋದು ಹಾಂ ಕರೆಕ್ಟ್ ಮೊದಲು ನೀವೇ ಯೂಸ್ ಮಾಡ್ತಿರಲ್ಲ ಎಲ್ಲರಿಗಿಂತ ಮೊದಲು ಅಂದ್ರೆ ಕಲರ್ ಬದಲು ಏನು ಹಾಕೋದು ಅನ್ನೋಂಥ ಅವ್ರಿಗೆ ಗುರ್ತಿರಂಗಲ್ಲ ಅಂದ್ರೆ ಅದು ಅದರಿಂದ ಸೈಡ್ ಎಫೆಕ್ಟ್ ಆಗಾಕತ್ತಾನ ಬಂದ್ ಮಾಡ್ಯಾರ ಅದನ್ನು ಅದಕ್ಕೆ ಈಗ ಬರಬರ್ತಾ ಕಡಿಮೆ ಆತಪ್ಪ ಅಂದ್ರೆ ಅದ್ರದ್ದು ಅನುಕೂಲ ಆಕತ್ತೆ ರೀ ಜನಕ್ಕೂ ಆರೋಗ್ಯನ ಇದಾಕತ್ತ ಟೇಸ್ಟ್ನು ಒಳ್ಳೆ ಟೇಸ್ಟ್ ಸಿಗ್ತೈತಿ ಮತ್ತೊಂದು ಜನ 4 ಒಪ್ಪತ್ತು ಹೆಚ್ಚಿಗೆ ಬದುಕ್ತೈತೆ ರೀ ಅದಟ್ಟು ಕಡಿಮೆ ಮಾಡ್ಕೊತ ಹೋಗುದು ನೋಡ್ರಿ ಒಟ್ಟು ಇದು ರೇಟ್ ಏನೈತೆ ರೀ ಇದು ಈಗ ನಾವು ಇಲ್ಲಿ 40 ರೂಪಾಯಿಗೆ 100 ಗ್ರಾಮ್ ಕೊಡ್ತೀವಿ 40 ರೂಪಾಯಿಗೆ 100 ಗ್ರಾಮ್ ರೀ ಅಂದ್ರೆ 400 ರೂಪಾಯಿ ಕಿಲೋ ಚಿಕನ್ ಫ್ರೈ ಇದು 400 ರೂಪಾಯಿ ಕೆ ಜಿ 400 ರೂಪಾಯಿ ಕೆ ಜಿ ರೀ ಅಲ್ಲಿ ನಿಮ್ಗೆ ಹಸಿದ 200 ಸಿಗುತ್ತೆ ಎರಡು ಬೇರೆ ಕಡೆ 50 ರೂಪಾಯಿಗೆ 100 ಗ್ರಾಮ 60 ರೂಪಾಯಿಗೆ 100 ಗ್ರಾಮ ಇರ್ತದೆ ರೀ ಒಟ್ಟು ನಿಮ್ಮ ಕಡೆ ಆದ್ರೆ 40 ರೂಪಾಯಿಗೆ 100 ಗ್ರಾಮ್ ರೀ ಇದು ಬೆಸ್ಟ್ ಐತ್ರಿ ನಿಮ್ಮದು ಯಾಕಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಜನಕ್ಕೂ ಅನುಕೂಲ ಆಗತ್ತೆ ಅನುಕೂಲ ಆಗಲಿ ಅಂತ ಇದು ಮಾಡಿದ್ರು ಮತ್ತು ಕಲರ್ ಬದಲಿನ ಅದನ್ನು ಮೈನಸ್ ಮಾಡಿರಿ ಕಲರ್ನು ತೆಗೆದು ಖಾರ ಹಾಕೈತೆ ರೀ ಇದು ಆರೋಗ್ಯನೂ ಆಯ್ತು ಚೀಪ್ ಆ್ಯಂಡ್ ಬೆಸ್ಟ್ ಜನಕ್ಕೆ ತಿನ್ನಕ್ಕೆ ಅನುಕೂಲ ಆಗೈತೆ ರೀ ಇದೆಲ್ಲ ಅಂದ್ರೆ ನೀವು ಮಾಡುವಂಥ ಒಂದು ಒಳ್ಳೆ ಕೆಲಸ ರೀ ಇದು ನಿಮ್ಮದು ಬಿಸಿದ ಪದಾರ್ಥ ಹಾಕು ಏ ಬೆಸ್ಟ್ ರೀ ಒಂದು ಆರೋಗ್ಯ ಸಿಗೋಂಥದ್ದು ಬೇಕಾದಂಗೆ ಯೂಸ್ ಮಾಡಿದ್ರೆ ನೋಡ್ತೈತೆ ರೀ ಅದು ಆಲ್ಮೋಸ್ಟ್ ಇಷ್ಟು ಕಲರ ಟೆಸ್ಟಿಂಗ್ ಪೌಡ್ರ ಇಂಥವೆಲ್ಲ ಕಡಿಮೆ ಮಾಡಿದ್ರೆ ಏನು ಹಾಕಂಗಿಲ್ಲ ನೋಡಿರಿ ಮತ್ತು ಇದು ಬೆಸ್ಟ್ ಸರ್ ಇದು ನಮ್ಮ ಮಾಡೋಂಥ ಕೆಲಸ ರೀ ಮತ್ತೆ 4 ಜನಕ್ಕೆ ಅನುಕೂಲ ಆಗತ್ತೆ ರೀ ನೀವೆಲ್ಲ ಇಷ್ಟು ಹೇಳಾಕತ್ತೀರಿ ಅಂದಮ್ಯಾಗ ಒಂದು 40 ರೂಪಾಯಿ ನಮ್ಮದು ಪಾರ್ಸಲ್ ಮಾಡಿಬಿಡ್ರಲ್ಲ ಬರೋಬ್ಬರಿ ಆಗತ್ತೆ ಫಸ್ಟ್ನೇ ಬೋನ್ಗಿನ ಆಗತ್ತೆ ನಮ್ಮದು ಹೆಂಗೆ ರೀ
ಹಾಂ ಈಗ ಚಾಲು ಆಗೈತೆ ಈಗ ಚಾಲು ಮಾಡ್ಯಾನ. ಹ್ಞೂ ಕೆಲವೊಂದು ಕಡೆ 50-60 ಇರ್ತಾವೆ ಯಾಕೆ ಬಿಡಲ್ಲ. ಹಿಟ್ ಹಾಕಂಗಿಲ್ರಿ. ಹಾಂ ಇದನ್ನ ಅಂತ ಹಾಂ 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 ಒಟ್ಟು ಇದೇನು ಮಸಾಲೆ ಪದಾರ್ಥಗಳು ಅಂಥದ್ದು ಇಂಥದ್ದು ಎಲ್ಲ ಗಮಟಿ ಉಸಿರು ಮನೆ ಅಂದ ರೀ. ಬರ್ಲಿ ಬರ್ರಿ ಮಾತಾಡ್ರಿ. ನಾವು ನಗರಾಳದಿಂದ ಗಲ್ಗಲಿಗೆ ಬಂದಿದ್ದೀವಿ. ಹ್ಞೂ ಗಲ್ಗಲಿ ಬಸ್ ಸ್ಟ್ಯಾಂಡ್ ತಕ್ಕ ಚಿಕನ್ ಕೊಡ್ತಾರೆ, ಖರೀದಿ ಚಿಕನ್ನ ಭಾರಿ ಟೇಸ್ಟ್. ಬಾಬು ಅಣ್ಣವರು ಅಂಗಡಿ ಟೆಕ್ ಬಸ್ ಸ್ಟ್ಯಾಂಡ್ ಇದೆ, ಇದರ ಟೆಕ್ ಐತಿ, ಮಣಗಟ್ಟು ಕೊಡ್ತಾರೆ ಫಸ್ಟ್ ಕ್ಲಾಸ್. 40 ರೂಪಾಯಿಗೆ 100 ಗ್ರಾಮ್ ಖರೀದಿ ಚಿಕನ್ನ ಕೊಡ್ತಾರೆ. ಹ್ಞೂ ಟೇಸ್ಟ್ ಐತಿ, ಚಲೋ ಐತಿ. 4 ಮಂದಿ ಬರ್ಬೋದಲ್ಲ. 4 ಮಂದಿ ಬರ್ಬೋದು ಬೈ. ಎರಡು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ. ನಮಸ್ತೆ. ಥ್ಯಾಂಕ್ಸ್ ಹಂಗೆ ಇಲ್ಲ ಒಟ್ಟು ಕಾಯಂ ಕಸ್ಟಮರ್ ಅದಾವ್ರಿ ಹಂಗಾರ. ಅದಾವಲ್ಲ. ಹ್ಞೂ ಒಟ್ಟು ಒಬ್ಬರ ಗುದ್ದಾಡ್ತಿರ ಅಂದಂಗಾತ್ರಿ. ಹಾಂ ಒಬ್ರ ಹ್ಞೂ ನಿಮ್ಮ ಜೋಡಿ ಯಾರೂ ಇಲ್ಲ ಅನ್ನಂಗಾತ್ರಿ. ಹುಡುಗರು ಸಣ್ಣ ಅದಾವ್ರಿ. ಹ್ಞೂ ಹ್ಞೂ ಒಟ್ಟು ಡೈಲಿ 2 kg ಕಪ್ಪಿಸ್ತತ್ರಿ ಒಟ್ಟು. ಹಾಂ ಎಲ್ಲರೂ ಇದೇ ರೀತಿ ಮಾಡ್ಕೊತ ಹೋಗ್ರಿ. ದೇವ್ರು ಒಳ್ಳೇದು ಮೇಲೆ ನಿಮಗೂ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ. ಎಸ್ ಸರ್. ಹ್ಞೂ